ಒಂದು ಹಡಗು ಜಗತ್ತು ಇದು ಎಂದಿಗೂ ಮುಳುಗುವುದಿಲ್ಲ ಎಂದು ನಂಬಿದ ಹಡಗು. ಆದರೆ ಅದೇ ಹಡಗು ತನ್ನ ಮೊದಲ ಪ್ರಯಾಣದಲ್ಲಿಯೇ ಸಾವಿರಾರು ಜನರ ಸಮಾಧಿಯಾಯಿತು. ಆ ರಾತ್ರಿ ಸಮುದ್ರದಲ್ಲಿ ಕೇಳಿಸಿಕೊಂಡ ಕಿರುಚಾಟಗಳು ಇಂದಿಗೂ ಅಲ್ಟ್ರಾಟಿಕ್ ಸಾಗರದ ಅಲೆಗಳಲ್ಲಿ ಅಡಗಿವೆ ಅಂತ ಹೇಳಲಾಗುತ್ತದೆ. ಟೈಟಾನಿಕ್ ಇದು ಕೇವಲ ಒಂದು ಹಡಗಿನ ಕಥೆಯಲ್ಲ, ಇದು ಮಾನವನ ಅಹಂಕಾರ, ವಿಜ್ಞಾನ ಮತ್ತು ವಿಧಿಯ ನಡುವೆ ಭಯಾನಕ ಯುದ್ಧದ ಕಥೆ. ಇಂದು ನಾವು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸಮುದ್ರ ದುರಂತದ ರಹಸ್ಯವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಅದು 1912ರಲ್ಲಿ ನಿರ್ಮಾಣವಾದ ಈ ಐಷಾರಾಮಿ ಹಡಗು ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣವಾಯಿತು. ಆದರೆ ಟೈಟಾನಿಕ್ ನಿಜವಾಗಲೂ ಕೇವಲ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಮುಳುಗಿತ್ತಾ, ಅಥವಾ ಇದರ ಹಿಂದೆ ಇನ್ನೂ ಭಯಾನಕ ರಹಸ್ಯವಿದೆಯಾ? ಇಂದು ನಾವು ನೋಡೋಣ. ಟೈಟಾನಿಕ್ ನಿರ್ಮಾಣದಿಂದ ಹಿಡಿದು ಅದು ಸಮುದ್ರದ ತಳಕ್ಕೆ ಹೋಗುವ ಕೊನೆಯ ಕ್ಷಣದವರೆಗೂ ಪೂರ್ಣ ರಹಸ್ಯದ ಕತೆ ನೋಡೋಣ. ಅದು 1900ರ ದಶಕ. ಅದು ಸಮುದ್ರಯಾನದ ಸುವರ್ಣ ಯುಗವಾಗಿತ್ತು. ಯುರೋಪಿನಿಂದ ಅಮೆರಿಕಕ್ಕೆ ಹೋಗಲು ದೊಡ್ಡ ಹಡಗು ಸ್ಪರ್ಧೆ ನಡೆಯುತ್ತಿತ್ತು. ಆ ಸಮಯದಲ್ಲಿ ಬ್ರಿಟನ್ನ ಪ್ರಸಿದ್ಧ ಕಂಪನಿ ವೈಟ್ ಸ್ಟಾರ್ ಲೈನ್ ಒಂದು ಮಹಾಯೋಜನೆ ರೂಪಿಸಿತು. ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಹಡಗು ನಿರ್ಮಿಸಬೇಕು. ಅದರ ಫಲವೇ ಈ ಟೈಟಾನಿಕ್. ಈ ಹಡಗನ್ನು ಹರ್ಲ್ಯಾಂಡ್ ಅಂಡ್ ವಾಲ್ಫ್ ಕಂಪನಿ ನಿರ್ಮಿಸಿತ್ತು. ಸರಿಸುಮಾರು 3,000 ಕಾರ್ಮಿಕರು ದಿನರಾತ್ರಿ ದುಡಿದು ಈ ದೈತ್ಯ ಹಡಗನ್ನು ನಿರ್ಮಿಸಿದರು. ಆದರೆ ನಿರ್ಮಾಣದ ಸಮಯದಲ್ಲಿಯೇ ಕೆಲವು ವಿಚಿತ್ರ ಘಟನೆಗಳು ನಡೆದವು ಅಂತ ಹೇಳಲಾಗುತ್ತದೆ. ಕೆಲವರು ಕಾರ್ಮಿಕರು ಅಪಘಾತದಲ್ಲಿ ಸಾವನ್ನಪ್ಪಿದರು. ಇನ್ನು ಕೆಲವರು ಈ ಹಡಗು ಶಾಪಗ್ರಸ್ತ ಎಂದು ಹೇಳಿದರಂತೆ. ಟೈಟಾನಿಕ್ ಕೇವಲ ಹಡಗು ಅಲ್ಲ, ಇದು ತೇಲುವ ಅರಮನೆಯಾಗಿತ್ತು. ಹಡಗಿನೊಳಗೆ ಭವ್ಯ ಮೆಟ್ಟಿಲುಗಳು, ಐಷಾರಾಮಿ ಕೊಠಡಿಗಳು, ಈಜುಕೊಳ, ಜಿಮ್, ಸಂಗೀತ ಸಭಾಂಗಣ, ದುಬಾರಿ ಊಟದ ಹಾಲ್ಗಳು ಎಲ್ಲವೂ ಇತ್ತು. ಆ ಕಾಲದಲ್ಲಿ ಜನರು ಹೇಳುತ್ತಿದ್ದರು, ಭೂಮಿಯ ಮೇಲೆ ರಾಜಮನೆತನ ಹೇಗಿರುತ್ತದೋ ಸಮುದ್ರದ ಟೈಟಾನಿಕ್ ಹಾಗಿರುತ್ತದೆ. ಹಡಗಿನ ಕ್ಯಾಪ್ಟನ್ ಆದ ಎಡ್ವರ್ಡ್ ಸ್ಮಿತ್ ಇದು ಅವರ ಕೊನೆಯ ಸೇವಾ ಪ್ರಯಾಣವಾಗಿತ್ತು. ಅವರು ಅತ್ಯಂತ ಅನುಭವಿಗಳೆಂದು ಪ್ರಸಿದ್ಧರಾಗಿದ್ದರು. ಅದು 1912 ಏಪ್ರಿಲ್ 10 ಟೈಟಾನಿಕ್ ತನ್ನ ಮೊದಲ ಪ್ರಯಾಣ ಆರಂಭಿಸಿತು. ಜನರು ಹರ್ಷದಿಂದ ಕೈ ಬೀಸುತ್ತಿದ್ದರು, ಸಂಗೀತ ಕೇಳಿಸುತ್ತಿತ್ತು, ಎಲ್ಲರೂ ಕನಸುಗಳೊಂದಿಗೆ ಹಡಗೆದ್ದಿದ್ದರು. ಆದರೆ ಅವರಿಗೆ ಗೊತ್ತೇ ಇರಲಿಲ್ಲ ಇದು ಜೀವನದ ಕೊನೆಯ ಪ್ರಯಾಣವಾಗುತ್ತದೆ ಎಂದು. ಪ್ರಯಾಣ ಆರಂಭವಾದ ಕೆಲವೇ ದಿನಗಳಲ್ಲಿ ಟೈಟಾನಿಕ್ ಹಲವಾರು ಹಡಗುಗಳಿಂದ ಸಂದೇಶ ಬರುತ್ತಿದ್ದವು. ಮುಂದೆ ಮಂಜುಗಡ್ಡೆಗಳಿವೆ, ವೇಗ ಕಡಿಮೆ ಮಾಡಿ. ಆದರೆ ಈ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಎಂದು ಹೇಳಲಾಗುತ್ತದೆ. ಏಕೆಂದರೆ ಟೈಟಾನಿಕ್ ಮುಳುಗದ ಹಡಗು ಎಂದು ಅಹಂಕಾರದಲ್ಲಿ ಎಲ್ಲರೂ ಇದ್ದರು. ಆ ರಾತ್ರಿ ಸಮುದ್ರ ಅಸಾಮಾನ್ಯವಾಗಿ ಶಾಂತವಾಗಿತ್ತು. ಅದೇ ದೊಡ್ಡ ಅಪಾಯವಾಯಿತು. ಅಲೆಗಳಿಲ್ಲದ ಕಾರಣ ಮಂಜುಗಡ್ಡೆಯನ್ನು ದೂರದಿಂದ ಗುರುತಿಸುವುದು ಕಷ್ಟವಾಯಿತು. ಅದು 1912 ಏಪ್ರಿಲ್ 14 ರಾತ್ರಿ 11:40 ಹಡಗಿನ ಮೇಲಿದ್ದ ಗಸ್ತಿಯ ಸಂಬಂಧಿ ಅಚಾನಕ್ ಹೋಗಿದ್ದರು. ಕ್ಯಾಪ್ಟನ್ಗೆ ಮಾಹಿತಿ ತಲುಪಿತ್ತು. ಹಡಗನ್ನು ತಿರುಗಿಸಲು ಪ್ರಯತ್ನಿಸಲಾಯಿತು, ಆದರೆ ತುಂಬಾ ತಡವಾಗಿತ್ತು. ಬೃಹತ್ ಮಂಜುಗಡ್ಡೆ ಟೈಟಾನಿಕ್ ಹಡಗಿನ ಬಲಭಾಗಕ್ಕೆ ಅಪ್ಪಳಿಸಿತು. ಮೊದಲಿಗೆ ಯಾರಿಗೂ ಅಪಾಯ ಅರ್ಥವಾಗಲಿಲ್ಲ. ಕೆಲವರಿಗೆ ಇದು ಸಣ್ಣ ಡಿಕ್ಕಿ ಅನಿಸಿತು. ಆದರೆ ಕೆಳಭಾಗದಲ್ಲಿ ಹಡಗಿನ ಒಳಗಡೆ ನೀರು ನುಗ್ಗುತ್ತಿತ್ತು. ಟೈಟಾನಿಕ್ ನಲ್ಲಿ ನೀರು ನುಗ್ಗುತ್ತಿದ್ದಂತೆ ಇಂಜಿನಿಯರ್ಗಳು ಒಂದು ಭಯಾನಕ ಸತ್ಯ ತಿಳಿಸಿದರು. ಈ ಹಡಗು ಉಳಿಯುವುದಿಲ್ಲ. ಈ ಕ್ಷಣದಿಂದ ಎಲ್ಲರಿಗೂ ಗಾಬರಿ ಶುರು ಆಯಿತು. ಮಹಿಳೆಯರು ಅತ್ತರು, ಮಕ್ಕಳು ಕಿರಿಚಿದರು. ಜನರು ಲೈಫ್ ಬೋಟ್ಗಳ ಕಡೆ ಓಡತೊಡಗಿದರು. ಆದರೆ ದೊಡ್ಡ ಸಮಸ್ಯೆ ಏನೆಂದರೆ ಹಡಗಿನಲ್ಲಿ ಎಲ್ಲರಿಗೂ ಸಾಕಾಗುವಷ್ಟು ಲೈಫ್ ಬೋಟ್ಗಳು ಇರಲೇ ಇಲ್ಲ. ಕೆಲವರ ವರದಿಗಳ ಪ್ರಕಾರ ಮೊದಲ ದರ್ಜೆಯು ಶ್ರೀಮಂತ ಪ್ರಯಾಣಿಕರಿಗೆ ರಕ್ಷಣೆಯಲ್ಲಿ ಹೆಚ್ಚು ಆದ್ಯತೆ ನೀಡಲಾಯಿತು. ಬಡ ವಲಸಿಗರು ಕೆಳಭಾಗದಲ್ಲಿ ಸಿಲುಕಿಕೊಂಡಿದ್ದರು. ಕೆಲವರು ಹೊರಗೆ ಬರಲು ಪ್ರಯತ್ನಿಸಿದರು. ಬಾಗಿಲುಗಳು ಲಾಕ್ ಆಗಿದ್ದವು ಎಂದು ಹೇಳಲಾಗುತ್ತದೆ. ಇದು ಇಂದಿಗೂ ಟೈಟಾನಿಕ್ ನ ಅತ್ಯಂತ ದೊಡ್ಡ ವಿವಾದಗಳಲ್ಲಿ ಒಂದು. ಟೈಟಾನಿಕ್ ಮುಳುಗುತ್ತಿದ್ದಾಗ ಹಡಗಿನ ಸಂಗೀತ ತಂಡ ಇನ್ನೂ ಸಂಗೀತ ವಾದಿಸುತ್ತಿತ್ತು. ಜನರು ಗಾಬರಿಗೊಳಗಾಗಬಾರದು ಎಂದು. ಇದು ಇತಿಹಾಸದಲ್ಲಿ ಅತ್ಯಂತ ದುಃಖಕರ ಕ್ಷಣದಲ್ಲಿ ಒಂದಾಗಿ ಉಳಿದಿದೆ. ಅದು ರಾತ್ರಿ 2:20 ಟೈಟಾನಿಕ್ 2 ಭಾಗವಾಗಿ ಒಡೆದು ಅಲ್ಟ್ರಾಟಿಕ್ ಸಾಗರದೊಳಗೆ ಮುಳುಗುತ್ತಿತ್ತು. ಹಿಮದಷ್ಟು ತಣ್ಣನೆಯ ನೀರಿನಲ್ಲಿ ಬಿದ್ದ ಜನರು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಕಳೆದುಕೊಂಡರು. ಸಮುದ್ರದಲ್ಲಿ ಕೇಳಿಸಿಕೊಂಡ ಕಿರುಚಾಟಗಳು ಅಲ್ಲಿ ಬದುಕಿದವರು ಜೀವನ ಪೂರ್ತಿ ಮರೆತಿರಲಿಲ್ಲ. ಸುಮಾರು 710 ಜನರನ್ನು ಮಾತ್ರ ರಕ್ಷಿಸಲಾಯಿತು. ರಕ್ಷಣೆಗೆ ಬಂದ ಹಡಗು ಅದು ಬದುಕುಳಿದವರನ್ನು ಅಮೆರಿಕಕ್ಕೆ ಕರೆದೊಯ್ಯಿತು. ಆದರೆ ಬದುಕುಳಿದವರ ಮನಸ್ಸಿನಲ್ಲಿ ಆ ರಾತ್ರಿ ಭಯ ಎಂದಿಗೂ ಅಳಿಸಲಿಲ್ಲ. ಕೆಲವರು ಹೇಳುತ್ತಾರೆ ಆ ರಾತ್ರಿ ಸಮುದ್ರದಲ್ಲಿ ವಿಚಿತ್ರ ಬೆಳಕು ಕಾಣಿಸುತ್ತಿತ್ತು. ಇನ್ನು ಕೆಲವರು ಮುಳುಗಿದವರ ಆತ್ಮಗಳು ಇಂದಿಗೂ ಅಲ್ಲಿ ಅಲೆದಾಡುತ್ತಿವೆ ಎಂದು ನಂಬುತ್ತಾರೆ. ಅವುಗಳಿಗೆ ಯಾವುದೇ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಆದರೆ ಈ ಕಥೆಗಳು ಟೈಟಾನಿಕ್ ಮಿಸ್ಟರಿಯನ್ನು ಇನ್ನಷ್ಟು ಭಯಾನಕವಾಗಿಸುತ್ತವೆ. ಅದು 1985ರಲ್ಲಿ ಸಂಶೋಧಕರು ಕೊನೆಗೂ ಟೈಟಾನಿಕ್ ಅಧಿವೇಶನವನ್ನು ಪತ್ತೆ ಹಚ್ಚಿದರು. ರೋಬೋಟ್ ತಂಡದೊಂದಿಗೆ ಸಮುದ್ರ 12,500 ಅಡಿ ಆಳದ ಹಡಗಿನ ಅಧಿವೇಶನವನ್ನು ಕಂಡುಹಿಡಿದರು. ಅಲ್ಲಿ
ಇಲ್ಲಿ ಇನ್ನೂ ಪಾತ್ರೆಗಳು, ಶೂಗಳು, ಬ್ಯಾಗ್ಗಳು, ಹಡಗಿನ ಭಾಗಗಳು ಎಲ್ಲವೂ ಸಮುದ್ರದೊಳಗೆ ಮೌನವಾಗಿ ಬಿದ್ದಿದ್ದವು. ಅದು ನೋಡಿದವರು ಹೇಳಿದ್ದು ಒಂದೇ, ಇದು ಸಮುದ್ರದೊಳಗಿನ ಸಮಾಧಿ. ಅದು 1997ರಲ್ಲಿ ಬಿಡುಗಡೆಯಾದ ಟೈಟಾನಿಕ್ ಸಿನಿಮಾ ಜಗತ್ತನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿತು. ಜೇಮ್ಸ್ ಕ್ಯಾಮೆರಾನ್ ನಿರ್ದೇಶಿಸಿದ ಈ ಸಿನಿಮಾ ಟೈಟಾನಿಕ್ ದುರಂತವನ್ನು ಜನರ ಮನಸ್ಸಿನಲ್ಲಿ ಮತ್ತೆ ಜೀವಂತಗೊಳಿಸಿತು. ಟೈಟಾನಿಕ್ ಮಾನವನಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ತಂತ್ರಜ್ಞಾನ ಎಷ್ಟೇ ದೊಡ್ಡದಾದರೂ ಪ್ರಕೃತಿಗಿಂತ ದೊಡ್ಡದು ಅಲ್ಲ. ಆ ದುರಂತದ ನಂತರ ಸಮುದ್ರ ಸುರಕ್ಷತಾ ನಿಯಮಗಳನ್ನು ಸಂಪೂರ್ಣ ಬದಲಾಯಿಸಲಾಯಿತು. ಒಂದು ಹಡಗು, ಒಂದು ಕನಸು ಮತ್ತು ಒಂದು ದುರಂತ. ಟೈಟಾನಿಕ್ ಕೇವಲ ಸಮುದ್ರದಲ್ಲಿ ಮುಳುಗಲಿಲ್ಲ, ಅದು ಸಾವಿರಾರು ಕುಟುಂಬಗಳ ಕನಸನ್ನು ಮುಳುಗಿಸಿತು. ಆದರೆ 200 ವರ್ಷಗಳ ನಂತರವೂ ಅದರ ರಹಸ್ಯಗಳು ಇನ್ನೂ ಸಮುದ್ರದ ಆಳದಲ್ಲಿ ಮಲಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಬಸವರತ್ನ ಮಿಸ್ಟರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರಹಸ್ಯಮಯ ಮತ್ತು ಭಯಾನಕ ಇತಿಹಾಸದ ಕಥೆಗಳಿಗಾಗಿ ಮತ್ತೆ ಭೇಟಿಯಾಗೋಣ.